750 ಕೋಟಿ ವಿದ್ಯಾರ್ಥಿಗಳಿಗೆ ಪೇಪರ್ ಲೀಕ್ ಸಮಸ್ಯೆ ತಂದೊಡ್ಡಿದೆ. ಜಗತ್ತಿನ ಜನಸಂಖ್ಯೆಗೆ 800 ಕೋಟಿ, ಪಿಂಕಿಗೆ ಮುಖಭಂಗ. ನೀಟ್ ಪೇಪರ್ ಲೀಕ್ ಬಗ್ಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಆಡಿದ ಮಾತೊಂದು ಈಗ ವ್ಯಾಪಕ ಟ್ರೋಲ್ಗೆ ಒಳಗಾಗ್ತಾ ಇದೆ. ಸಂಸತ್ತಿನಲ್ಲಿ ಈ ಬಗ್ಗೆ ಮಾತನಾಡಿದ ಪ್ರಿಯಾಂಕಾ, ಕಳೆದೊಂದು ದಶಕದಲ್ಲಿ 152 ಬಾರಿ ಪೇಪರ್ ಲೀಕ್ ಆಗಿದೆ. 750 ಕೋಟಿ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅಂತ ಹೇಳಿಕೆಯನ್ನು ನೀಡಿದರು. पिछले दशक में 152 पेपर लीक हुए, 750 करोड़ छात्र प्रभावित हुए, मगर एक भी दोषी, एक भी माफिया को सजा नहीं. ಪ್ರಿಯಾಂಕಾ ಗಾಂಧಿ ಅವರು ಸಂಸತ್ತಿನಲ್ಲಿ ನೀಡಿದ ಈ ಹೇಳಿಕೆಯು ಸಂಪೂರ್ಣ ಸುಳ್ಳು. 152 ಬಾರಿ ಪೇಪರ್ ಲೀಕ್ ಆಗಿದೆ ಎನ್ನುವ ಅಂಕಿಅಂಶವೇ ಸುಳ್ಳು. ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದರು. 152 बार पेपर लीक हुआ, ये आंकड़ा कहां से मिला? कोई प्रमाणित नहीं, कोई ಅಥೆಂಟಿಕೇಶನ್ नहीं. ಇನ್ನು ಭಾರತದ 750 ಕೋಟಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅನ್ನುವ ಪ್ರಿಯಾಂಕಾ ಗಾಂಧಿ ಅವರ ಆರೋಪದತ್ತ ಗಮನ ಹರಿಸೋದಾದ್ರೆ ಇಡೀ ಜಗತ್ತಿನ ಜನಸಂಖ್ಯೆ 800 ಕೋಟಿ. ಹೀಗಿರುವಾಗ 750 ಕೋಟಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ಹೇಗೆ ಸಾಧ್ಯ? 150 ಪೇಪರ್ ಲೀಕ್ಸ್ ಅಫೆಕ್ಟಿಂಗ್ 750 crore children, which means 7.5 billion. The entire population of the world is just about 8 billion. And you have 7.5 billion children in India. ना मालूम ये आंकड़ा कहां से आया. या तो ये मनगढ़ंत है, या तो ये इसमें शरारत है, और या फिर इसमें ಇಗ್ನೋರೆನ್ಸ್. ಜಗತ್ತಿನ ಜನಸಂಖ್ಯೆ ಬೇಡ, ಭಾರತದ ಜನಸಂಖ್ಯೆ 145 ಕೋಟಿ ಅಂದಾಗ 750 ಕೋಟಿ ಜನರು ಬರುವುದೆಲ್ಲಿಂದ ಎಂದು ಜನಸಾಮಾನ್ಯರು ಪ್ರಶ್ನಿಸ್ತಾ ಇದ್ದಾರೆ. 152 ಬಾರಿ ಪೇಪರ್ ಲೀಕ್ ಆಗಿದೆ ಅಂತ ಯಾವುದೇ ಪುರಾವೆಗಳಿಲ್ಲದೆ ಲೋಕಸಭಾ ವಿಪಕ್ಷ ಸ್ಥಾನದಂತಹ ಸಾಂವಿಧಾನಿಕ ಜವಾಬ್ದಾರಿಯಲ್ಲಿರುವ ರಾಹುಲ್ ಗಾಂಧಿಯೂ ಹೇಳಿದರು. ಅದೇ ಸುಳ್ಳನ್ನ ಅವರ ಸಹೋದರಿಯೂ ಹೇಳಿದ್ದಾರೆ. ಅಂದರೆ ಒಂದು ಸುಳ್ಳು ಹೇಳುವುದು, ಅದನ್ನೇ ಪುನರಾವರ್ತಿಸುವುದು, ಅದೇ ಸತ್ಯ ಎಂದು ಬಿಂಬಿಸುವುದು ಕಾಂಗ್ರೆಸ್ ಚಾಳಿಯಾಗಿ ಬಿಟ್ಟಿದೆ.